ನೀವು ಅಮೋಘ ಸಿದ್ಧನ ಕುಳಿಯನ್ನು ತಪ್ಪಿಸಿ ಅಮೋಘ ಸಿದ್ಧನ ಸ್ಟೋರಿ ತಪ್ಪಿಸಿ ಏನೇನಾರ ಹೊಂದಿಸಿದ್ರೆ ಮಾತ ಕರಿ ಕಲ್ಲಿನ ಮ್ಯಾಲಿನ ಗೂಟು ಜಡದಂಗ ಹಾಕದಲ್ಲಿ ಗಾಣಮಿಣಿ ಅಂತ ಮಾಕಿನಾಗ ಅವರು ಅಣತಾಂಬ್ರತ್ತ ಹೇಳ್ತೀರಿ ಸ್ಟ್ರೈಲ್ ಕೋಟ್ಯಾನುಗಟ್ಲೆ ಗಳಿಕೆ ಬರುವಂತ ಮಠ ಮನಿಗಳು ಏನದಾವನ ಪಾಲ ಉಣ್ಣಿ ಕಂಕಣದವ್ರಿಗೆ ಯಾಕೆ ಪಾಲ ಕೊಟ್ಟಿಲ್ಲ ಆದಗಿರಿ ಇದ್ಗಿರಿ ಮಾತ್ ಮಲ್ಲಯ್ಯ ಅನ್ಕುಲಿ ಹಿಂಜರೊಟ್ಟು ಗೇ ಅಮೋಘಸಿದ್ದ ಕೈಲಾಸದಿಂದ ತಂದೆ ಬುಡಿನ ಸ್ಟಾಕ್ ಐತಿ ಮತ್ತ ಚೇರೆಕಲ್ ಹೊರಾಕ ಕಬ್ಬಿನ ತೋಡಿಗೆ ಹೋಗು ರಾಕ್ಷಸನ ಹೊಡಿಯೋದು ಇದು ಗರ್ಜ ನಮಗ್ ಅದರ ಏನ್ ಹತ್ತ ಬಂದಾವ ತೇಳ್ರಿ ನಂದು ಒಪ್ಪಿಗೆ ಅದ ಪದಮಗೊಂಡ ಸುಟ್ಟಾನ ಅಂದ್ರಿ ಜರ್ಸಿ ಆಕಳಿಗೆ ಯಾರು ಸುಟ್ರ ನಾವ್ನ ಯಾಕ್ರಿ ಹಂಡ ಬಂಡ ಯಾಕೆ ಬರ್ತಪ್ಪ ಅದು ಪದಮಗೊಂಡ ಕುರಿಗೆ ಸುಟ್ಟ ಬಂಡ ಬದಲು ಮಾಡ್ದ ಹೌದು ಒಪ್ಪಮು ಮತ್ತ ಕುರಿಗೆ ಪದಮಗೊಂಡ ಸುಟ್ಟ ಮತ್ತ ಆಡಿಗೆ ಯಾರು ಸುಟ್ರಪ್ಪ ಅವು ಕರಗದವಲ್ಲ ಬೆಳಗದವಲ್ಲ ಅವು ಕರಗದವಲ್ಲಪ್ಪ ಇದು ಪ್ರತಿಯೊಂದು ಪ್ರಾಣಿನೂ ಕರಗ ಕೆಂಪು ಗದೆ ಅದಾವೆ ಹಂಡ ಬಂಡ ಅದಾವೆ ಬ್ರಹ್ಮ ಸೃಷ್ಟಿ ಒಳಗ ಬಣ್ಣ ಬದಲಾಗ್ಯದ ಅಂದ್ರಿ ಅದ್ರ ನನ್ ತಕರಾರು ಇಲ್ಲ ಇಲ್ಲಿಪ್ಪ ಇಲ್ಲ ಪದಮಗೊಂಡ ಬೆಂಕಿ ಹಚ್ಚಾನ ಅಂದ್ರಪ್ಪ ಅಂತಂದ್ರ ಉಳಿದು ಪದಮಗೊಂಡ ಬೆಂಕಿ ಅದಕ್ಕೆ ಹಚ್ಚಾನ ಕುರಿಗಟ್ಟೆ ಹಚ್ಚಾನಪ್ಪ ನೀವೇ ಹೇಳಿರಿ ಮತ್ತ ಉಳಿದು ಪ್ರಾಣಿಗೆ ಬೆಂಕಿ ಹಚ್ಚದವ್ರು ಒಬ್ರು ಬೇಕಲ್ಲ ಅದಕ್ಕ ಬೇಕಲ್ಲ ಯಾಕ್ರಿ ಹೌದ್ ಮತ್ತ ಉಳಿದ ಪ್ರಾಣಿಗೆ ಯಾರು ಬೆಂಕಿ ಹಚ್ಚಾರ ಹೌದು ಹೇಳ್ತಾರಪ್ಪ ಅವ್ರು ಹೇಳತ್ತೆ ಕೇಳಕತ್ತಿ ನಿಮಗ್ ಟೀಕಾ ಮಾಡಕ್ ಕೇಳಕತ್ತಿಲ್ಲ ಈ ಕತಿ ಹೇಳ್ಕೋತ ಬಂದು ನಮಗ್ ಪ್ರಶ್ನೆ ಕೇಳಿದ್ರು ಏನಪ್ಪ ಅದು ಕುದೈ ರಕ್ಷಿ ಅನ್ನುವಂತ ರಾಕ್ಷಸನ ಮರ್ದನ ಮಾಡಿ ಅಲ್ಲಿ ಭಾವನ ಬಿರುದುಗಳನ್ನ ನಿರ್ಮಾಣ ಮಾಡಿದ್ರ ಹೌದು ಅದಕ್ಕೆ ನಮಗ್ ಪ್ರಶ್ನೆ ಮಾಡಿದ್ರ ಅವ್ರು ಏನತ್ತ ಏನಪ್ಪ ನಮ್ಮಲ್ಲಿ ಭಾವನ ಬಿರುದುಗಳು ಅದಾವ್ ಕರ್ಣಿ ಕಹಳೆ ಬುರುಗುಂಡಿ ಹೆಗ್ಗರಳಿ ನೆಪೋರಿ ಡೊಳ್ಳ ಕ್ವಾರ್ಮಿಸಿ ಕಣಬಟ್ಟ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಇವೆಲ್ಲ ಸರ್ವ ನಮ್ಮಲ್ಲಿ ಸರ್ವ ಸಾಹಿತ್ಯಗಳು ಅದಾವ್ರಿಪ್ಪ ಅಮೋಘ ಸಿದ್ಧ ಮಠ ಮನ್ಯಾಗ ಅದಾವ್ ಹೌದು ಅವ್ರ ಮಠ ಮನ್ಯಾಗರ ಕುದುರೆ ರಕ್ಷಣ ಮರ್ದನ ಮಾಡಿ ಭಾವನ ಬಿರದಾವಳಿ ನಿರ್ಮಾಣ ಆಗ್ಯಾವು ಮತ್ತ ಅಮೋಘ ಸಿದ್ಧನ ಮಠ ಮನ್ಯಾಗೂ ಭಾವನ ಬಿರದಾವಳಿ ಅದಾವಪ್ಪ ಅಂತಂದ್ರ ನೀವು ಯಾರನ್ನ ಮರ್ದನ ಮಾಡಿ ನಿಮಗ ಭಾವನ ಬಿರದಾವಳಿ ಬಂದಾವತ್ ಅವ್ರ ಪ್ರಶ್ನೆ ಹೌದು ಕೇಳ್ಯಾರ ನಾ ಅಂತೀನಿ ನೀವು ಒಂದು ರಾಕ್ಷಸನ ಮರ್ದನ ಮಾಡೋದಕ್ಕೂ ನಾವು ರಾಕ್ಷಸನ ಹೊಡಿಬೇಕನ ಅದಕ್ಕೆ ಹೊಡಿಬೇಕು ಯಾಕ್ರಿ ಹಿರಿಯರ್ ನೀವು ರಾಕ್ಷಸನ ಹೊಡೆದಿರಪ್ಪ ನಾವು ರಾಕ್ಷಸನ ಹೊಡಿದ ನಾವು ಅದಕ್ಕೆ ಹೊಡಿನು ಅದು ಕೈಲಾಸದಿಂದ ಅಮೋಘ ಸಿದ್ಧ ತಂದಾನತ್ತ ಹೌದಾ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡುಗು ಭಾಗ್ಯ ಬಂಜಿಗೆ ತೊಟ್ಲ ಅಮೋಘ ಸಿದ್ಧ ಕೈಲಾಸದಿಂದ ತಂದಾನಲ್ರಿ ಮತ್ತ ಇಲ್ಲಿ ರಾಕ್ಷಸನ ಹೊಡಿಯೋದು ಇದು ಗರ್ಜ ನಮಗ್ ಅದರ ಏನ್ ಹತ್ತ ಏನು ಕೊಳಮ್ಮ ನಮಗಲ್ಲಿ ಅಲ್ಲ ನಮ್ಮ ಬ್ಯಾಂಕ್ನಾಗ ನಮ್ ಎಫ್ಡಿನೇ ಅದಪ್ಪ ಅಂತಂದ್ರ ಚೇರೆಕಲ್ ಹೊರಾಕ್ ಹೋದ್ ಗರ್ಜ್ ಏನದ ನಮಗ ಅಲ್ಲೆಲ್ಲಿ ಹೋಗ್ಬೇಕ್ರಿ ಕಬ್ಬಿನ ತೋಡಿಗೆ ಹೋಗುದು ಗರ್ಜ್ ಏನದ ನಮ್ಮ ಅಪ್ಪನೇ ಸ್ಟಾಕ್ ಇಟ್ಟಾನ ಬ್ಯಾಂಕ್ನಾಗ ಎಫ್ಡಿ ರಗಡ್ ಇಟ್ಟಾನ್ರಿ ಅಮೋಘ ಸಿದ್ಧ ಕೈಲಾಸದಿಂದ ತಂದ ಎಫ್ಡಿನಾಗ ಸ್ಟಾಕ್ ಐತಿ ಮತ್ತ ಚೇರೆಕಲ್ ಹೊರಾಕ ಕಬ್ಬಿನ ತೋಡಿಗೆ ಹೋಗು ಮ್ಯಾಕ್ ನಾವು ಬಿಟ್ಟಿ ಹೋಗುದಕ್ಕ ಅವ್ರ ಏನತ್ತಾರ ನಾವ್ ಕಬ್ಬಿನ ತೋಡಿಗೆ ಹೋಗಿರಿ ಅನ್ಬೇಕ ನೀವು ಚೇರೆಕಲ್ಕರ ಹೋಗ್ರಿ ಅಂತ ಅವ್ರ ಪ್ರಶ್ನೆ ನಮಗೇನ ಹರ್ಕತ್ತದ ನಮಗೇನು ಕೊಳಂಬಿದ್ದದ ನೀವು ರಾಕ್ಷಸನರ ಕೊಲ್ರಿ ಬೇಡ ಪ್ರಾಣಿನರ ಕೊಲ್ರಿ ಏನ್ರಿ ಕೊಲ್ರಿ ನೀವು ರಾಕ್ಷಸನ ಹೊಟ್ಟೆ ಡೋಲರ ತಯಾರು ಮಾಡ್ರಿ ಧಮಡಿಯರ ತಯಾರು ಮಾಡ್ರಿ ನಮ್ಮ ಅಪ್ಪ ತಂದು ಕೊಟ್ಟ ನಮಗ ಅಮೋಘ ಸಿದ್ಧ ಹೌದಾ ಒಡ್ಡಿ ವಾಲಗ ಶಿವಸ್ಥಾನ ಅಮೋಘ ಸಿದ್ಧ ತಂದಾನ ಹೋಮದ ಕಂಬಳಿ ತಂದಾನ ನೇಮದ ಬೆತ್ತ ತಂದಾನ ಕೈಲಾಸದಿಂದ ಪ್ರಸಾದ ಗಂಟು ತಂದಾನ ಭಂಡಾರ ಭರಣಿ ತಂದಾನ ಇನ್ನೊಬ್ಬರ ಬಳಿ ಹೋಗಿ ದೇಹಿ ಅತ್ ಭಿಕ್ಷೆ ಬೀಳಾರ್ದಂಗ ನಮ್ಮನ್ ಇಟ್ಟಾನ ಹೌದಿಲ್ಲ ಮತ್ತೆ ಇನ್ನೊಬ್ಬ ರಾಕ್ಷಸನ ಕೊಲ್ಲುದು ಗರ್ಜಿ ಏನ ನಮಗ ಏನು ಕೊಳಮದ ಆ ರಾಕ್ಷಸನ ಕೊಲ್ಲು ಹರಕತ್ತೆ ನಮಗ ಇಲ್ಲ ಈ ಸದ್ದು ಒಂದು ಪ್ರಶ್ನೆ ಕೇಳಿನಿ ಸರ್ಜೋಡಿ ಕಲಾವಂತರಿಗೆ ಏನಪ್ಪ ಏನ್ ಪ್ರಶ್ನೆ ಕೇಳಿನಪ್ಪ ಅಂತಂದ್ರ ಕುರಿ ಬಣ್ಣ ಬದಲಾದಂಗ ಪ್ರಾಣಿ ಬಣ್ಣ ಯಾರು ಬದಲು ಮಾಡ್ಯಾರ ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಏನ್ರಿಪ್ಪ ಸ್ತೋತ್ರ ಮಾಡೋ ಕಾಲಕ್ಕ ನೀವೆಲ್ಲಾ ಕೇಳಿರಿ ಏನ್ರಿಪ್ಪ ಅದು ಅಫ್ಜಲ್ಪುರ್ ಕಲಾವಂತರು ಸ್ತೋತ್ರ ಮಾಡೋ ಕಾಲಕ್ಕ ಯೂಟ್ಯೂಬ್ನ್ಯಾಗು ಹೌದಾ ಬಿಜ್ಜರಿಗೆ ಬುಳ್ಳಾಣಿಸಿದ್ದ ನೀರ್ ಮ್ಯಾಗಿನ ಬೆಣ್ಣಿ ತೆಗೆದು ಕ್ವಾನೂರು ಕರಿಸಿದ್ದು ಗುಣಿಸಿದ್ನಾತ ಹೌದು ಕೇಳಿರ್ಲಿ ನೀವೆಲ್ಲಾ ಅಂದಾರಲ್ರಿ ಹೌದಿಲ್ಲ ಸಿದ್ಧ ಮಾಳಿಂಗರಾಯ ಆ ಭಗವಂತನ ಕಾಲಾಗ ಸಾಣಿ ಬೇರಾಗ ಸೌದ ಶ್ರೀಗಂಧ ಕೊಡ್ಡಾಗಿನ ಹೋದ ನೌದಾನ ಶರೀರ ಪರ ಬಿಟ್ಟು
ಮತ್ತು ಹೊರ್ತಿ ನಿಂಬೆ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಹುಲಿ ಹಾಲು ತಂದು ಗುರು ಬೀರ್ದವ್ರಿಗೆ ಊಟ ಮಾಡ್ಸದ. ಹೌದು. ಅದಕ್ಕೆ ನನ್ ತಕರಾರ್ ಇಲ್ಲ. ಇಲ್ಲಿಪ್ಪ ಇಲ್ಲ. ಯಾಕ ಮಾಳಿಂಗ್ರಾಯ ಅಂತ ದೇವ್ ಮಾನವನೇ ಇದ್ದ. ಹೌದು. ಹಂಗ ದುಡ್ದ. ಹೌದು. ಅವನು ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮಾತ್ಮ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಬಂದು ಮುಂಡಾಸ್ತಾಯರಿ ಮಾಳಿಂಗ್ರಾಗಿ ಮುಂಡಾಸ್ತಾಯರಿ ಕೊಟ್ಟಾನ ಕೊಡ್ತಾನ. ಇನ್ನಾದ್ರೂ ನಡ್ದ. ಭಗವಂತಿ ಇಳಿತಾನೆ. ಹೌದು, ನಡೆದಪ್ಪ ಏನಾದ್ರು ನಡ್ದದ. ಹೌದು. ಆದ್ರ ನಮ್ಮ ಅಫಜಲ್ಪುರ್ ಕಲಾವಂತರು ಏನಂದಾರ, ಏನಿಪ್ಪ ಇವ ಯಾರಪ್ಪ ಅಂತಂದ್ರ ನೀರ್ ಮ್ಯಾಗಿನ ಬೆಣ್ಣೆ ತೆಗೆದು ಬಿಜ್ಜರಿಗೆ ಬುಳ್ಳಪ್ಪ ಕ್ವಾಣೂರ್ ಕರಿಸಿದ್ ಊಟ ಮಾಡ್ಸಿದ್ನತ್ತ. ಹೌದಿಪ್ಪ. ಹೌದು. ನಾ ನೀರ್ ಮ್ಯಾಗಿನ ಬೆಣ್ಣೆ ತೆಗದಿಲ್ಲ ತಂಟುವಾದ ಇಲ್ರಿ ನಂದು. ಹೌದು, ತಗದಾನ. ನೀರ್ ಮ್ಯಾಗಿನ ಬೆಣ್ಣೆ ತೆಗದ, ನೀವ್ ಅಂದಂಗ ತೆಗದಾನ. ಹೌದು. ಯಾಕಪ್ಪ ಅಂತಂದ್ರ ಇಲ್ಲ ನಾಕ್ ಹೋಗ್ಬಾರ್ದು ಬೀರು. ಏನಿಪ್ಪ. ಹೌದಿಲ್ಲ. ಹೌದು. ನೀರ್ ಮ್ಯಾಗಿನ ಬೆಣ್ಣೆ ತೆಗದಾನ. ಹಾಲಿನ ಬೆಣ್ಣೆ ನೀವು ತೆಗಿತೇವಿ. ತೆಗಿತೇವಲ್ರಿ. ಕರಿ ಹಾಲಿಗೆ ಹೆಪ್ಪ ಎದ್ರದ್ ಹಾಕ್ತೇವಿ, ಮೊಸರಿಂದು ಬೇಡ ಮಜ್ಜಿಗೆ ಹಾಕ್ತೇವಲ್ರಿ. ಹೌದಿಲ್ಲ. ಹೌದು. ನೀರ್ ಮ್ಯಾಗಿನ ಬೆಣ್ಣೆ ತೆಗೆದು ಬಿಜ್ಜರಿಗೆ ಬುಳ್ಳಪ್ಪ ಕ್ವಾಣೂರ್ ಕರ್ಸಿದ್ದು ಗುಣಿಸ್ಯಾನಂದ್ರ ಹೆಪ್ಪ ಆ ನೀರಿಗೆ ಹೆಪ್ಪ ಎದ್ರದ್ದು ಕೊಟ್ಟ. ಹೌದಾ. ಬರೇ ಎಲ್ಲಾರು ಒಬ್ಬ ಹೇಳಿದ ಕೂಡಲೇ ಎಲ್ಲಾರು ನೀರ್ ಮ್ಯಾಗಿನ ಬೆಣ್ಣಿ, ನೀರ್ ಮ್ಯಾಗಿನ ಬೆಣ್ಣಿ, ನೀರ್ ಮ್ಯಾಗಿನ ಬೆಣ್ಣಿ, ಎಲ್ಲಾರು ನೀರ್ ಮ್ಯಾಗಿನ ಬೆಣ್ಣಿನಿ. ಕರೆ ನೀರಿಗೆ ಹೆಪ್ಪ ಎದ್ರದ್ದು ಕೊಟ್ಟ. ಹೆಪ್ಪ ಎದ್ರದ್ದು ಹಾಕದ. ಆ ನೀರನ್ನ ಬೆಣ್ಣೆರ ಯಾಕೆ ಕಲರ್ ತೋಮರ ನಾನು ಹುಚ್ಚಾಗಿನಿ, ಬರೀ ಕೇಳ್ಕೊತಾನೆ ಹೊಂಟೀನಿ ನಾನು. ಬೆಳ್ಳಗಿತ್ತು ಕರಿದಿತ್ತು. ಅದು ಯಾವ ಕಲರ್ದಾರ ಇತ್ತ ಹಾಲನ ಬೆಣ್ಣಿ ಬೆಳಗಿರ್ತದ. ಯಾಕ್ರಿ ಕಕ್ಕ? ಹೌದು, ಇರ್ತದಲ್ರಿ. ಹಾಲನ ಬೆಣ್ಣಿ ನೋಡೇವಿ. ಹೌದು, ಬೆಳಗಿರ್ತದ. ನೀರನ ಬೆಣ್ಣಿ ನೋಡಿಲ್ಲ. ನೀರನ ಬೆಣ್ಣಿ ಏನ ಕಾಜಿಂಗತಿ ಇರ್ತದ ಆಂಬಲ್. ಯಾಕ್ರಿ ಕಕ್ಕ? ಅವನಿಗೆ ಕೇಳಕತ್ತದ ಹೇಳ್ರಿ. ಕರೆ ಅವ್ರು ತಿಳಿಲತ್ತ ಕೇಳಕತ್ತಾರ. ಅವ್ರೇನ ಅವ್ರಿಗೆ ಟೀಕಾ ಮಾಡಕತ್ತಿಲ್ಲ. ಅವ್ರಾದ್ರು ಅಫಜಲ್ಪುರ್ ಕಲಾವಂತರು ಅಂದಾರಪ್ಪ ಅಂತಂದ್ರ ಅವರು ನೀರ್ನ ಬೆಣ್ಣಿ ಯಾವ ಕಲರ್ ಇರ್ತದ ಬರೀ ಹೇಳ್ಕೊತ ಹೊಂಟೇವಿ. ನಾನು 30-35 ವರ್ಷ ಆಯ್ತು ಡೊಳ್ಳಿನ ಪದಾಗಿದ್ದು. ಎಲ್ಲ ನೀರ್ ಮ್ಯಾಗಿನ ಬೆಣ್ಣಿ, ನೀರ್ ಮ್ಯಾಗಿನ ಬೆಣ್ಣಿ, ನೀರ್ ಮ್ಯಾಗಿನ ಬೆಣ್ಣಿ. ಒಬ್ಬ ಮುಂದ ಆದಗಿರಿ ಇದ್ಗಿರಿ ಮಾತ್ ಮಲ್ಲಯ್ಯ ಅನ್ಕೂಲಿ ಹಿಂಜೋರ್ ಒಟ್ಟು ಇದಕ್ಕ ಎದ್ದಿರಿಪ್ಪ ಒಟ್ಟ. ಯಾಕ್ರಿ ಬೇಕಲ್ಲ ನೀರ್ ಮ್ಯಾಗಿನ ಬೆಣ್ಣೆರ ಯಾವ ಕಲರ್ ಅದ? ಕರಿದದು ಏನ್ ಕೆಂಪದು ಬೆಳ್ಳಗದು? ನೀರಿಗೆ ಹೆಪ್ಪರ ಎದ್ರದ್ದು ಕೊಟ್ರು ಹೇಳ್ತಾರಪ್ಪ. ಹೇಳತ್ತಕ್ಕೆ ನಿಮ್ಮನ್ನ ಟೀಕಾ ಮಾಡಕ ಅಸಹ್ಯ ಮಾಡಕ್ ಕೊಟ್ಟೇನಂದಿಲ್ಲ. ನಾ ಒಟ್ಟ ಚುಚ್ಚಿ ಮಾತಾಡಂಗಿಲ್ಲ. ಒಟ್ಟೆ ನಿಮ್ ತಕರಾರು ಇಲ್ಲ. ನೀವು ಸುಮಾರತ್ತು ಇಲ್ಲ. ನೀವು ಸುಮಾರಿದ್ರಿಯಪ್ಪ ಅಂತಂದ್ರ ಮತ್ತ ನಾವು ಸುಮಾರಿ ಆಗ್ಬೇಕಲ್ಲ. ನಾವು ಆಗ್ಬೇಕಲ್ರಿ. ನೀವು ಸುಮಾರಲ್ಲ, ನಾವು ಸುಮಾರಲ್ಲ, ಇಬ್ರು ಒಳ್ಳೆಯವ್ರಿ. ಒಳ್ಳೆಯವ್ರಿ. ಇನ್ನೊಂದು ಪ್ರಶ್ನೆ ನಮ್ಮ ಅಫಜಲ್ಪುರ್ ಕಲಾವಂತರಿಗೆ. ಏನ್ರಿಪ್ಪ? ಬಹಳ ಸವಿಸ್ತಾರವಾಗಿ ಹಾಲ್ ಮತ್ತು ಸ್ಟೋರಿ ಹೇಳ್ಕೊತ ಬಂದಾರ ಅವ್ರು. ಹೌದು. ಉಣ್ಣಿ ಕಂಕುಣದ್ ಹೇಳ್ಯಾರ, ಹತ್ತಿ ಕಂಕುಣದ್ ಹೇಳ್ಯಾರ. ಹೌದಾ? ಕೇಳಿರಿ ನೀವೆಲ್ಲ. ಹೌದು. ಈ ಕಡೆ ಮೈಂದರ್ಗಿ, ಈ ಕಡೆ ಮಹಾರಾಷ್ಟ್ರ ಭಾಗದಾಗ ಉಣ್ಣಿ ಎಳೆ, ನಮ್ ಕಡೆ ಉಣ್ಣಿ ಕಂಕಣ ಹತ್ತಿ ಕಂಕಣ ಅಂತೇವಿ. ಹೌದು. ಈ ಕಡೆ ಉಣ್ಣಿ ಎಳೆ ಹತ್ತಿ ಎಳೆಯವ್ರು ಅಂತಾರ. ಯಾಕ್ರಿ ಅಂತಾರಲ್ರಿ? ಉಣ್ಣಿ ಎಳೆಯವರು ಹತ್ತಿ ಎಳೆಯವ್ರು ಅಂತಾರ. ಹೌದು. ತಂದಿ ಒಬ್ಬ ಪದಮಗೊಂಡ, ತಾಯ್ದೇರಿ ಇಬ್ರು. ಅಡವ್ಯಾಗ ಹುಟ್ಟದವ್ರು ಉಣ್ಣಿ ಎಳೆಯವ್ರು ಆದ್ರು. ಹೌದು. ಊರಾಗ ಹುಟ್ಟದವ್ರು ಹತ್ತಿ ಎಳೆಯವ್ರು ಆದ್ರು. ಆಗ್ಯಾರಿಪ್ಪ. ಹೌದಿಲ್ಲ? ಹೌದು. ಈ ಸದ್ ನೋಡ್ರಿ, ವಿಚಾರ ಮಾಡ್ರಿ. ಏನಿಪ್ಪ? ಹಾಲು ಮತದಾಗ ಹೂನೂರ್ ಐತಿ. ಹೌದು. ಹೂನೂರ, ಮುಂಡುಗನೂರ, ಹುಲಿಜಂತಿ, ಆಲಕನೂರ, ಕುಡೋಲಿ, ಯಕ್ಷಂಬ, ಹೌದು, ಬೇಕಾದಂತ ಮುರುಗುಂಡಿ, ಬೇಕಾದಂತ ದೊಡ್ಡ 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 ಮಠ ಮನಿಗಳದಾವ್ರಿಪ್ಪ. ಒಂದು ವರ್ಷ ಪೂಜೆ ಮಾಡಿದೇವಂದ್ರ ಕೋಟ್ಯಾನ್ ಗಟ್ಲೆ ರೊಕ್ಕ ಬರ್ತದ, ಕೋಟ್ಯಾನ್ ಗಟ್ಲೆ ಗಳಿಕೆ ಹಾಕದ. ಹೌದಾ? ಅಂತ ದೊಡ್ಡ 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 ಮಠ ಮನಿಗಳು ಅದಾವಲ್ರಿ? ಅದಾವಿಲ್ಲ? ಮತ್ತ ಅಂತ ದೊಡ್ಡ 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 ಮಠ ಮನಿ ಪೂಜೆ ಮಾಡುವಂತ ಪೂಜಾರಿಗಳು ಹತ್ತಿ ಕಂಕಣದವ್ರೆ ಅದಿರಿ. ಅದಾರಿಪ್ಪ. ಹೌದಿಲ್ರಿ? ಹತ್ತಿ ಕಂಕಣದವ್ರೆ ಅದಿರಿ. ಆದ್ರ ಪದಮಗೊಂಡಲಿಂದನೇ ಉಣ್ಣಿ ಕಂಕಣ ಹತ್ತಿ ಕಂಕಣ ಹುಟ್ಟ್ಯಾದ. ಹೌದಾ? ಒಬ್ಬ ಕಾಕಾಗ ಇಬ್ಬರು ಮಕ್ಳಿದ್ರಪ್ಪ ಅಂತಂದ್ರ 4 ಎಕರೆ ಹೊಲ ಇತ್ತಂದ್ರ ಐತ್ರಿಪ್ಪ. ಬ್ಯಾರೆ ಕಾಲಕ್ಕ ಒಬ್ಬ ಮಗನಿಗೆ 2 ಎಕರೆ, ಇನ್ನೊಬ್ಬ ಮಗನಿಗೆ 2 ಎಕರೆ ಪಾಲ ಮಾಡಿ ಕೊಡ್ತಿರಿಲ್ರಿ? ಹಂಚಿ ಕೊಡ್ಬೇಕಲ್ರಿ? ಹಂಚಿ ಕೊಡ್ಬೇಕಿಲ್ರಿ? ಹೌದ್ರಿ. ಮತ್ತ ಹತ್ತಿ ಕಂಕಣದವ್ರು ಉಣ್ಣಿ ಕಂಕಣದವ್ರು ಪದಮಗೊಂಡನ ಮಕ್ಕಳೇ ಅಂದ್ರ ಮತ್ತ ಜಗತ್ತದಾಗ ಆಲಕನೂರ, ಕ್ವಾಣೂರ, ಮುಂಡುಗನೂರ, ಹುಲಿಜಂತಿ, ಯಕ್ಷಂಬ, ಕುಡೋಳಿ, ಮುರುಗುಂಡಿ ದೊಡ್ಡ 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 ಮಠ ಮನಿ ಏನದಾವನ, ಕೋಟ್ಯಾನುಗಟ್ಲೆ ಗಳಿಕೆ ಬರುವಂತ ಮಠ ಮನಿಗಳು ಏನದಾವನ. ಪಾಲ ಉಣ್ಣಿ ಕಂಕಣದವ್ರಿಗೆ ಯಾಕೆ ಪಾಲ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ನೀವು ಬಹಳ ಮಂದಿ ಇದನ್ನ ಉಣ್ಣಿ ಕಂಕಣದವ್ರ ಮ್ಯಾಗ ನಿಮ್ಮ ದಬಾಣಿಕೋ ಮತ್ತೇನ ಅವ್ರು ನಿಮ್ಮ ತಂದಿ ಮಕ್ಕಳ ಇಲ್ಲ, ಅವ್ರು ಅಂತಂಬ್ರೆ ಇಲ್ಲ. ಹೌದು. ಹೇಳುದರ ಮಾಯ್ಕಿನಾಗ ಅವರು ಅಣತಾಂಬ್ರತ್ತ ಹೇಳ್ತೀರಿ ಸ್ಟ್ರೈಲ್ ಮ್ಯಾಗ. ಮತ್ತ ಇಲ್ಲಿ ಪಾಲ ಕೊಡಾಕ ಬಂದ ಕೂಡಲೇ ಸ್ವಲ್ಪ ದಾಂಡಿಗೆ ಸರಿ ನೀ ಅನ್ನೋದನ
ದೂರ ಸರಿ ಇರೋದನ ಯಾಕ್ರಿ ಹಿರಿಯರ ಹಾ ಕರೆ ನಮ್ಮಲ್ಲಿ ಅಲ್ಲಿ ತಪ್ಪೇದ್ ಹೇಳಿ ಹೇಳ್ರಿ. ನಮ್ಮಲ್ಲಿ ಗದ್ದನಕೆರಿ ಮಲಕಾರ ಸಿದ್ಧಗ ತಂಬದ ನೆಲಮಾಳ ಸಿದ್ಧಗ ಹೌದ್ ನಮ್ಮ ಸಿದ್ಧರು ಹೊರಗ ಹಾಕ್ಯಾರ. ಹೌದಾ ಯಾಕೆ ಹೊರಗ ಹಾಕ್ಯಾರ ಅದು ಜಗತ್ತಿಗೆ ಗೊತ್ತದ. ಹೌದಾ ಹೌದಿಲ್ಲ? ಹೌದ್ ಅಮೋಘ ಸಿದ್ಧ 101 ಮಂದಿ ಧರ್ಮರನ್ನ ಮುಮ್ಮೆಟ್ಟಿ ಗುಡದ ಮ್ಯಾಗ ಊಟ ಕುಡಿಸಿದ್ದ ಅವ್ರ ಮನಸ್ಸು ನೋಡಾಕ. ಹೌದಾ ಅವ್ರ ಊಟ ಮಾಡ್ಸಕ್ ಕುಡಿಸಿದ್ದಿಲ್ಲ ಮುತ್ಯ, ಹಾ ಹಾ ಅವ್ರ ಮನಸ್ಸು ನೋಡಾಕ ಕೂಡಿಸಿದ್ದ. ಹೌದಾ ಅಲ್ಲಿ ತಂಬದ ನೆಲಮಾಳ ಸಿದ್ಧ ತದ್ಯವಾಡಿ ಎಲ್ಲ ಮುತ್ಯ ಹೌದ್ ಗದ್ದನಕೆರಿ ಮಲಕಾರ ಸಿದ್ಧ ಒಬ್ಬ ತಾಟ ಕೊಡ್ತಿದ್ದ, ಇನ್ನೊಬ್ಬ ಹುಗ್ಗಿ ನೀಡ್ತಿದ್ದ. ಹೌದ್ ಹೌದಿಲ್ಲ? ಹೌದಾ ಎಲ್ಲಾ ಸಾಲ ಪಂಕ್ತಿ ಕೂತಿತ್ತು. ಹಾ ಹಾ ಅಲ್ಲಿ ಕಲ್ಲೂರು ಬಟ್ಟಲೊಡಿಯನು ಅಲ್ಲಿ ಸಾಲು ಪಂಕ್ತಿಯಾಗ ಬಂದು ಕೂತಿದ್ದ. ಹೌದ್ ಹೌದು ಕೂತಿದೆಯಪ್ಪ. ಕಲ್ಲೂರು ಬಟ್ಲೊಡಿ ಹೆಂಗಿದ್ದು ಬೀರಣ್ಣ? ಹೆಂಗಿದ್ದಾರಿಪ್ಪ? ಯಥಾರ್ಥ ಮನುಷ್ಯ, ಹುಚ್ಚ ಮನುಷ್ಯ. ಹಾ ಹಾ ಯಾವಾಗ ಝಳಕ್ ಮಾಡ್ತಿದ್ದೋ, ಯಾವಾಗ ಮಾರಿ ತಕ್ಕೋತಿದ್ದೋ, ಗಬಾಡಿರವ ಜರ ಮನುಷ್ಯ. ಹೌದು ಹೌದಿಲ್ಲ? ಹೌದು ಆಗ ಬಾಯಾಗ ಜೋಲ್ಲಾದ ಸೋರ್ತಿತ್ತು. ಹಾ ಹಾ ಅವನು ಸಾಲು ಪಂಕ್ತಿಯಾಗ ಬಂದು ಕೂತ. ಹೌದಾ ಅವಾಗ ತಂಬದ ನೆಲಮಾಳ ಸಿದ್ಧ ಕಲ್ಲೂರು ಬಟ್ಲೊಡಿಯಾಗ ಕೊಟ್ಟು ತಾಟು ಹೊಳಿ ಕಸ್ಕೊಂಡ. ಹೌದಾ ಕಸ್ಕೊಂಡ ಏನಂತಾನ? ಏನಂತಾನಿಪ್ಪ? ಏ ಮಾರಿ ತಕೊಂಡ್ ಹಣಿ ಮ್ಯಾಗ ಬಂಡಾರ ವಿಭೂತಿ ಹಚ್ಕೊಂಡ್ ಬಾ, ಆಯ್ತು ಊಟ ಕೊಡ್ತೀನಿ, ಆಯ್ತು ತಾಟ್ ಕೊಡ್ತೀನಿ ಅಂದ. ಹೌದ್ ಹೌದಾ ತಂಬದ ನೆಲಮಾಳ ಸಿದ್ಧ ಕಲ್ಲೂರು ಬಟ್ಲೋಡಿಯಾಗ ಕೊಟ್ಟಂತ ತಾಟ ಕಸ್ಕೋತಾನ ಸಾಲು ಪಂತ್ಯಾಗ ಕೂತಾಗ. ಹಾ ಹಾ ಅವಾಗ ಕಲ್ಲೂರು ಬಟ್ಲೋಡಿಯಾಗ ಕೆಟ್ಟ ತಿಳಿತದು. ಹಾ ಹಾ ಯಪ್ಪ ನಾನು ಧರ್ಮರ ವಂಶದಾಗೆ ಹುಟ್ಟಿ ನಾನು ಹುಟ್ಟೇನೆ ಕರೆ ಕೊಟ್ಟ ತಾಟಿ ಪಂತ್ಯಾಗ ಕಸ್ಕೋತೀರಪ್ಪ ಅಂತಂದ್ರೆ ಇಲ್ಲಿ ನಾವು ಊಟ ಮಾಡಂಗಿಲ್ಲ ಅಂತ ಎದ್ದು ಅಳ್ಕೋತ ಗುಡ್ಡದ ಮ್ಯಾಗ ಕೂತಂತ ಮುತ್ಯಾನ ಬಲ್ಲಿ ಹೋದ ಆ ಕಲ್ಲೂರು ಬಟ್ಲೋಡಿಯ. ಹೌದಾ ಅವ ಬಟ್ಲೋಡಿಯಾಗ ಕೇಳ್ತಾನ ಮೋಕ್ಷದ ಮುತ್ಯ, ಏನಿಪ್ಪ? ಯಾಕೋ ಬಟ್ಲೋಡಿಯ ಯಾಕ ಕಣ್ಣೀರ್ ಹಾಕಾಕತ್ತಿಯಲ್ಲ ಅಂದ. ಅವ ಏನ್ ಹೇಳ್ತಾನಿಪ್ಪ? ಯಪ್ಪ ನಾನು ನಿನ್ನ ವಂಶದಾಗ ಹುಟ್ಟಿನೋ ಇಲ್ಲ ಮುತ್ಯ, ಹಾ ಹಾ ನಾನು ಸಾರ ಪಂತ್ಯಾಗ ಕೂತಾಗ ಕೊಟ್ಟಂತ ತಾಟ ಹೊಳ್ಳಿ ಕಸ್ಕೋತಾನ ಹೌದಾ ಸದ್ಯವಾಡಿ ಎಲ್ಲ ಮುತ್ಯ ಹಾಗೂ ತಂಬದ ನೆಲಮಾಳ ಸಿದ್ಧ ಅಂತ ಹೇಳಿ. ಹೌದು ಅವಾಗ ಕಲ್ಲೂರು ಬಟ್ಲೋಡಿಯನ್ನ ತಲೆ ಮ್ಯಾಗ ಕೈಯಾಡಿಸಿ ಹಾ ಹಾ ಗುಡ್ಡದ ಮುತ್ಯ ಅಮೋಕ್ಷದ ಮುತ್ಯ ತನ್ನ ತಡಿ ಮ್ಯಾಗ ಕುಂದರ್ಸ್ಕೊಂಡು ಹೌದು ಏನ್ ಮಾಡ್ತಾನ? ಏನ್ ಮಾಡ್ತಾನಿಪ್ಪ? ಬಂಡಾರ ಚೀಲ್ನಾಗ ತನ್ನ ನೇಮದ ಬೆತ್ತ ಎದ್ದಿ ಹಾ ಹಾ ನಾಲಿಗೆ ಮ್ಯಾಗ ಪರಿ ಬರದ ಗುಡ್ಡದ ಮುತ್ಯ ಕಲ್ಲೂರು ಬಟ್ಲೋಡಿಯಾಗ. ಹೌದಿಪ್ಪ ಹೌದು ಬಟ್ಲೋಡಿಯಾಗ ಬರೆದು ಏನ್ ಹೇಳ್ತಾನ? ಏನ್ ಹೇಳ್ತಾನಿಪ್ಪ? ವರ್ಷಕ್ಕೊಮ್ಮೆ ಹಾ ಹಾ ಹಿರಿಮ ಬಾದ್ಮಿ ದಿನ 3 ನುಡಿ ಮಾತಾಡು. ಹೌದಾ ಚಂತನ ಮಾತಾಡಬೇಡ. 101 ಮಂದಿ ಸಿದ್ಧರಿಗೆ ಕೊಡುವಂತ ಚಾಜ ಹೌದ್ ನಿನಗ ಒಬ್ಬಗ ಕೊಟ್ಟಿನಿ ಬಟ್ಲೋಡಿಯ. ಹಾ ಹಾ ವರ್ಷಕ್ಕೊಮ್ಮೆ ಬಾದ್ಮಿ ಅಮಾವಾಸ್ಯೆ ದಿನ 3 ನುಡಿ ಮಾತಾಡು. ಹೌದ್ ಕಲ್ಲೂರು ಸಿದ್ಧನ ಮಾತ ಹಾ ಹಾ ಕರಿ ಕಲ್ಲಿನ ಮ್ಯಾಲಿನ ಗೂಟು ಜಡದಂಗ ಅಕ್ಕದಲ್ಲಿ ಗಾಣಮಿಣಿ ಅಂತ. ಹೌದಾ ಅವಾಗ ಕಡಿಮಠ ಕಲ್ಲೂರ್ ನಿನ್ನ ಮಠ ಸ್ಥಾಪನೆ ಆಗಲತ್ತೇಳಿ ಹೌದ್ ಗುಡ್ಡದಲ್ಲಿಂದ ಅಮೋಘ ಸಿದ್ಧ ಮುತ್ಯ ಅವನ ಬೀಳ್ಕೊಟ್ಟ ಕಲ್ಲೂರ್ಕ್ ಹೋಗಿ ಬಟ್ಲೋಡಿಯ ನೆನದ. ಹೌದಾ ಕೊಟ್ಟಂತ ತಾಟ ಕಸ್ಕೊಂಡಿದ್ರು ನೋಡು ತಂಬದ ನೆಲಮಾಳ ಸಿದ್ಧ ಹಾ ಹಾ ಯಾರು ತದ್ಯವಾಡಿ ಎಲ್ಲ ಮುತ್ಯನ್ನ. ಹೌದಾ ಅವಾಗ ಗುಡ್ಡದಲ್ಲಿಂದ ಹೊರಗೆ ಹಾಕಿದ್ರು. ಹೌದಾ ಇನ್ನೂವರೆಗಿನೂ ಕೂಡ ಗುಡ್ಡದ ಯಾರು ತದ್ಯವಾಡಿ ಎಲ್ಲ ಮುತ್ಯಾಗ ತಂಬದ ನೆಲಮಾಳ ಸಿದ್ಧಗ 2 ಎಣಿನ ಜಾಡಿ. ಹೌದಾ ಆ ಅಮೋಘ ಸಿದ್ಧನ ಮಕ್ಕಳಿಗೆ ಅಮೋಘ ಸಿದ್ಧನ ಮೊಮ್ಮಕ್ಕಳಿಗೆ ಅವ್ರಿನ ಬೆಟ್ಟಿ ಸಹಿತ ಕೊಡಂಗಿಲ್ಲ. ಹೌದ್ ಹಿಂಗ ನಾವು ಹೊರಗೆ ಹಾಕೇವಿ. ಹೌದಾ ಮತ್ತ ನೀವು ಹೊರಗೆ ಹಾಕಿರಿ ಅಂದ್ರ ಹಾ ಹಾ ನಿಮ್ಮಲ್ಲಿ ತಪ್ಪೇದಂದ್ರ ಹೌದ್ ಮತ್ತ ಉಣ್ಣಿ ಕಂಕಡದವ್ರನ್ನ ದೂರ ಇಟ್ಟು ನೀವೇ ಗಳಿಕೆ ಹೊಡ್ಯಾಕತ್ತೀರಿ ಅಂದ್ರ ಹೌದಾ ಮಜ್ಜಿಗೆ ಅವ್ರಿಗೆ ಬೆಣ್ಣೆ ತುಪ್ಪ ನಿಮಗೆ ಯಾಕೆ ಆಗಾಕತ್ತಿದತ್ ನಾ ಕೇಳಾಕತ್ತೀನಿ. ಯಾಕ್ರಿ ಹಿರಿಯರ? ಹೌದು ಇದು ಒಂದೇ ತವನ ಅಲ್ರಿ, ಹಾ ಹಾ ಸಾಕಷ್ಟು ತವನಿಗೆ ಕೇಳಿನಿ. ಒಟ್ಟೆ ಹೇಳಿಲ್ಲ ಅವರು. ಇವ್ರು ಒಬ್ಬರಿಗೆ ಕೇಳಿಲ್ಲ, ಹೌದಾ ಸಾಕಷ್ಟು ಮಂದಿಗೆ ಕೇಳ್ತೀನಿ ಪ್ರಶ್ನೆ. ಹೌದಾ ಒಟ್ರು ಬರೇ ಮ್ಯಾಗ ಸಾರ್ಸ್ಕೊಂಡ್ ಹೊತ್ತು ಹೊಂಟಿರ್ತದ್ರೆ ಹ್ಞೂನ್ರಿ ಹೊತ್ತು ಹೊಂಟಿರ್ತದ ಕೇಳೊಟ್ಟಿಗೆ ಹೊತ್ತು ಹೊಂಟ ಅದೊಂದು ಕಲ್ಲವನ್ ಮಲ್ಲವನ್ ಕತಿ ಹೇಳಿ ಹೌದ್ ಹೊತ್ತು ಹೊಂಟದ ಬಳಕ ಅದ್ ಮುಗಿಸ್ಕೊಂಡ ನಮ್ಮ ಅಲ್ಲಿ ಸಿದ್ಧರು ಅಲ್ಲಿ ಉಣ್ಣಿ ಕಂಕಣದವ್ರು ಪೂಜೆ ಮಾಡ್ತಾರ. ಈ ಒಂದು ಒಂದು ಗದ್ಗಿ ಪೂಜೆ ಮಾಡ್ತಾರ. ನಾ ಗದ್ಗಿ ಪೂಜೆ ಮಾಡೋದ್ ಕೇಳಾಕತ್ತಿಲ್ಲ. ಹೌದಾ ಕ್ವಾಣೂರ್ ಕರಿಸಿದ್ದನ ಪೂಜಾರಿ 1 ವರ್ಷ ಪೂಜೆ ಮಾಡಿದ್ರೆ 1 ಕೋಟಿ ಗಳಿಕೆ ಅದ. 1 ಕೋಟಿ. ಹೌದ್ ಹೌದ್ ಆಗ್ತದಲ್ರಿ. ಹೂನೂರು ಬೀರಪ್ಪನ ಗುಡಿ 1 ವರ್ಷ ಪೂಜೆ ಮಾಡಿದ್ರೆ 1 ಕೋಟಿ ಗಳಿಕೆ ಅದ. ಹೌದಾ ಹೌದಿಲ್ಲ? ಹೌದಾ ಒಂದು 100 ಟನ್ ಬಂಡಾರ ಹಾರ್ತದ. ಹೌದಾ ಹಂಗ ಚಲೋ ಮಠ ಮನಿಗಳು ಪೂಜೆ ನೀವು ಮಾಡ್ತೀರಿ. ನೀವು ಮಾಡ್ತೀರಿ. ಮತ್ತ ಕಂಬಳಿ ನೇಯವ್ರು ಯಾರಿ? ಹಾ ಹಾ ಉಣ್ಣಿ ಕಂಕಣದವ್ರು ಕಂಬಳಿ ನೇಯ್ತಾರ. ಹೌದು ಹೌದಿಲ್ಲ? ಹೌದಾ ಮತ್ತ ಪಲ್ಲಕ್ಕಿ ಮ್ಯಾಗ ದೇವ್ರ ಮ್ಯಾಗ ಹೊಚ್ಚುವಂತ ಕಂಬಳಿ ಉಣ್ಣಿ ಕಂಕಣದವ್ರು. ಹೌದಾ ಕರೆ ಬೆಣ್ಣಿ ಹೊಡೆಯವ್ರ ಹತ್ತಿ ಕಂಕಣದವ್ರು. ಹೌದಾ ಮತ್ತ ಹೇಳುದು ಮಾಯಕನಾಗ ಏನು? ಏನ್ರಿಪ್ಪ? ಅವ್ರ ನಮ್ಮ ಅಣ್ತಂಬ್ರು ಅವ್ರನ್ನ ಮಾಡ್ತಾಂಬ್ರು ಪಾಲಕ್ ಬಂದ್ರಪ್ಪ ಅಂತಂದ್ರ ಮಣ್ಣುಗಾಳ ಕೊಟ್ಟ ಸರಿ ನೀ ಕಡಿಗೆ ಅನ್ನೋದನು ದೂರ ಸರಿ ಚಲೋ ಚೀಲ್ದನ್ ಕಾಳ ನಮಗ ಮಣ್ಣುಗಾಳ ಅವ್ರಿಗೆ ಹಾ ಹೆಂಗ್ರಿ ಇದು?
ಮತ್ತಲ್ಲಿ ಹೇಳು ಮತ್ತ ಸಭದಾಗ ಏನ್ ಹೇಳುದು ಏನ್ರಿಪ್ಪ ಹಾಡ್ ಮತ್ತವ್ರು ಯಾರಿಗೆ ಮೋಸ ಮಾಡೋರು ಅಲ್ಲ ಆಹಾ ಮತ್ತ ಅಣ್ಣತಮ್ಮರಿಗೆ ಮೋಸ ಮಾಡಿದ್ದು ಇನ್ನ ಎಷ್ಟು ಮೋಸ ಮಾಡ್ಬೇಕತ್ ಮಾಡ್ರಿ ಏನ ಏನ್ ಹೊಡಿಬೇಕತ್ ಮಾಡಿರೋ ಅಯ್ಯಪ್ಪ ಹಾ ಹಾಡ್ ಮತ್ತವ್ರು ಕೊಟ್ಟು ಮಾತು ಮೀರವ್ರ ಅಲ್ಲ ಹೌದ್ ಮತ್ತ ಉಣ್ಣಿ ಕಂಕಣದವ್ರದು ಹಾ ಅವ್ರಿಗೆ ಒಟ್ಟು ರಾಣ ಬಿದ್ದು ಹೊಲನೇ ಕೊಟ್ಟಿರಿ ಹೌದ್ ಎರಿ ಎಲ್ಲ ಡೋಣಿ ಹೊಲ ನೀವ್ ಹೊಡ್ಯಾಕತ್ತೀರಿ ಹಾ ಮತ್ತರ ಮಾಯ್ಕಿನಾಗರ ಬಿಲ್ಡಪ್ ಕೊಡ್ತೀರಿ ಏ? ಸುಮಾರತ್ ನೀವು ಅಲ್ಲ ನೀವ್ ಒಟ್ಟ ಸುಮಾರ ಅಲ್ಲ ನೀವು ಒಟ್ಟ ಸುಮಾರಲ್ಲ ಹಿಂಗ ಯಾಕಾಗ್ಯದ ಹೌದು ಇದನ್ನ ಮತ್ತ ನೀ ಮಾಡಿ ಅಂತ ನನ್ನ ಅಭಿಪ್ರಾಯ ಇಲ್ಲ ಎಲ್ಲಿಪ್ಪ ನಿಮ್ಮ ಪರಂಪರೆ ಹಿರಿಯ ಪರಂಪರೆ ಮಾಡ್ಕೋತ ಯಾಕೆ ಹೊಂಟಿರಿ ಹಾ ಯಾಕೆ ಹೊಂಟಿರಿ ಬೇಡ ಉಣ್ಣಿ ಕಂಕಣದವ್ರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ರಿ ಹೌದ್ ಸಂಬಂಧ ಅದ ಅಂದ್ರಪ್ಪ ಅಂತಂದ್ರೆ ಕೂಡ್ರಿ ಅವ್ರಿಗೆ ಪಾಲ ಏ ಯಾಕ್ರಿ ಇರಾಡ? ಕೊಡ್ಬೇಕಲ್ರಿ ಹುಲಿ ಜಂತಿ ಪಾಲ್ ಕೊಡ್ರಿ ಪೂಜಿ ಪಾಲ್ ಅವ್ರಿಗೆ ಹೌದ್ ಆ ಆಸ್ತಿ ಒಳಗ ಅವ್ರಿಗೆ ಪಾಲ್ ಕೊಡ್ರಿ ಕೊಡ್ರಿ ಕಾನೂರ್ ಪಾಲ್ ಕೊಡ್ರಿ ಅವ್ರ ಪೂಜಿ ಪಾಲ ಕೊಡ್ರಿ ಆ ಗುಡಿ ಆಸ್ತಿ ಒಳಗ ಅವ್ರಿಗೆ ಪಾಲ್ ಕೊಡ್ರಿ ಕೊಡ್ರಿ ನಮ್ಮಲ್ಲಿ ಪಾಲ್ ಕೊಟ್ಟಿಲ್ಲ ತಂಬಲ್ ನಿರ್ಮಾಸಿದಾಗ ಯಾಕ ಹಾ ಹಾ ಅವ್ರ ನುಂಡೆ ಮಾಡಿ ಸಂಬಂಧ ನಮ್ಮ ಪಕ್ಷ ಬಿಟ್ಟು ಹೊರಗೆ ಹಾಕೇವಿ ಹಾ ನಮ್ಮ ಪಕ್ಷ ಬಿಟ್ಟು ಹೊರಗೆ ಹಾಕದವ್ರಿಗೆ ಅವ್ರಿಗೆ ನಮಗ ಕಂಬಳಿಲ್ಲ ಅವ್ರಿಗೆ ನಮಗ ಬೆಟ್ಟಿಲ್ಲ ಹಾ. ನಮ್ಮ ಆಸ್ತಿಯಾಗ ಅವ್ರಿಗೆ ಪಾಲಿಲ್ಲ ಒಟ್ಟ ಇಲ್ಲ ಅಣ್ಣತಮ್ಮರ ಕಡೆ ಹೌದ್ ನಮಗವ್ರಿಗೆ ನಾ ಬೆಟ್ಟಿಲ್ಲ ಅಮೋಘ ಸಿದ್ಧನ ಭಕ್ತರು ಸಹಿತ ತಂಬದ ನೆಲಮಾಸಿದ್ದಗೆ ನಾ ಸ್ವಾಮಾಡಲ್ಲ ಹೌದ್ ಹಿಂಗ್ ನಮ್ಮ ಸಂಪ್ರದಾಯ ಅದ ಹೌದಾ ಮತ್ತ ನಿಮ್ಮ ಸಂಪ್ರದಾಯ ಹಿಂಗಿಲ್ಲ ಹಾ ಇಲ್ರಿಪ್ಪ ಯಾಕಂದ್ರ ಹಿಂಗ ನಿಮ್ಮ ಸಂಪ್ರದಾಯ ಇಲ್ಲ ಕಂಬಳಿಯರ ಉಣ್ಣಿ ಕಂಕಣದವ್ರನ್ನ ಐತಾರ ಹಾ ಅವ್ರ ತಂದ ಕಂಬಳಿನೇ ತಗೋತೀರಿ ತಗೋತೀರಿ ಕರೆ ಪಾಲಾರ ಅವ್ರಿಗೆ ಕೊಡದಲತ್ತೀರಿ ಒಟ್ಟ ಕೊಡುದಲತ್ತೀರಿ ಯಾಕ ಹಿಂಗ ಅನ್ನುವಂತದ್ ಒಂದ್ 2-3 ಪ್ರಶ್ನೆ ಕೇಳಿನಿ ಹೌದ್ ತಿಳಿದ್ರು ಹೇಳ್ರಿ ತಿಳಿಲಿಕ್ಕಪ್ಪ ಅಂತಂದ್ರ ಯಾಕಂದ್ರ ಇದೊಂದೇ ಕಣ ಅಲ್ಲ ಹಾ ಮುಂದ ನಮಗ ನಿಮಗ ಕಣ ಬಕ್ಕಳದಾವ ಏನ ಏ ಅದಾವ್ರಿ ಇನ್ನ ಮುಂದ್ ಅದಾವ್ರಿ ಸಾಕಷ್ಟು ಕಣಗಳು ಅದಾವ್ ಹೌದ್ ನಿಮ್ಗೆ ಎಷ್ಟು ಗುರು ಬುದ್ಧಿ ಕೊಟ್ಟಾನ ಹೇಳೇ ಹೋಗ್ರತ್ತಿಲ್ಲ ಹಾ ಹೇಳಲಾಕ ಪ್ರಯತ್ನ ಮಾಡ್ರಿ ಮಾಡ್ರಿ ಒಟ್ಟು ಮಾಡ್ರಿ ಹೇಳಕ್ ಪ್ರಯತ್ನ ಮಾಡ್ರಿ ಹೌದ್ ನಾ ಮೆಟ್ಟಿದ್ದೆ ಕಾಡ್ಲಿ ನಂದೇ ಸತ್ಯದತ್ತ ನನ್ನ ಅಭಿಪ್ರಾಯನೂ ಇಲ್ಲ ಎಲ್ಲಿಪ್ಪ ಯಾಕಂದ್ರ ಅಮೋಘ ಸಿದ್ಧ ತಂದಂತ ಕೈಲಾಸದಿಂದ ತಂದಂತ ನಂದಿ ಮ್ಯಾಲ ಯಾ ದೇವಿನೂ ಕುಂತಿಲ್ಲ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ನೀವು ಕುಂದ್ರಸಾಕ್ ಹೋಗ್ಬ್ಯಾಡ್ರಿ ಕುಂದ್ರಸ್ಲಾಕ್ ಹೋಗ್ಬೇಡ್ರಿಪ್ಪ ನೀವು ಕುಂದ್ರಸಾಕ ಹೋದ್ರಪ್ಪ ಅಂತಂದ್ರ ಮತ್ತ ನೀವು ಅಮೋಘ ಸಿದ್ಧನ ಕುಳಿಯನ್ನ ತಪ್ಪಿಸಿ ಅಮೋಘ ಸಿದ್ಧನ ಸ್ಟೋರಿ ತಪ್ಪಿಸಿ ಏನೇನಾರ ಹೊಂದಿಸಿದ್ರಿ ಅಂದ್ರ ಹಾ ಮತ್ತ ನನ್ನ ಮತ್ತಿಗೆ ನೆನಕದಾಗ ನಾನೇ ಹೊಂದಿಸಿದ್ಯಪ್ಪ ಅಂತಂದ್ರ ಹೌದ್ ನಿಜವಾಗ್ಲು ಆ ಒಂದೇನು ಕತಿ ಇರ್ತದಲ್ಲ ಹೌದು ಆ ಕತಿ ಕೆಡಿಸುವಂತ ಕಲಾವಂತರು ನಾವು ಆಗಬಾರದು ಏ ಆಗಬಾರ್ದ್ರಿಪ್ಪ ಅನ್ನುವಂತ ಮಾತನ್ನ ಹೇಳುತ್ತಾ ಹೌದ್ ನಿಮ್ಮ ಭಗವಂತ ಅಷ್ಟು ನಿಮ್ಗೆ ಗುರು ಬುದ್ಧಿ ಕೊಟ್ಟಾನಲ್ಲ ಅಟ್ಟು ಯಾಕಂದ್ರ ಕವಿರತ್ನ ಕಾಳಿದಾಸ ಆಗಿ ಹೋದ್ರು ನಾಗೂರ್ ಲಕ್ಷ್ಮಣ ಮಾಸ್ತಾರ್ ಹೌದು ಅಂತ ಮಾಸ್ತರ್ನ ಪ್ರೀತಿ ಶಿಶು ಮಕ್ಕಳದಿರಿ ಅದಾರಿಪ್ಪ ನಾಗೂರ್ ಲಕ್ಷ್ಮಣ ಮಾಸ್ತರ್ ಹಾಲು ಮತದ ಕಥಾ ಸಾರವನ್ನು ಯಾವಾಗೂ ಕೆಡಿಸಿಲ್ಲ ಎಲ್ಲಿಪ್ಪ ಇಲ್ಲ ಸುಮ್ಮನೆ ಅನ್ನಬಾರ್ದು ಆ ಹಿರಿ ಕಲಾವಂತನಿಗೆ ಹೌದ್ ಯಾ ಕಥಾ ಸಾರವನ್ನು ಲಕ್ಷ್ಮಣ ಮಾಸ್ತರ್ ಕೆಡಿಸಿಲ್ಲ ಕೆಡಿಸಿಲಿಪ್ಪ ಮತ್ತ ಅಂತ ಲಕ್ಷ್ಮಣ ಮಾಸ್ತರ್ನ ಪ್ರೀತಿ ಶಿಶು ಮಕ್ಕಳು ನೀವು ಅದಿರಿಯಪ್ಪ ಅಂತಂದ್ರ ಹೌದ್ ನೀವು ಕೆಡಿಸಬೇಡ್ರಿ ಅನ್ನುವಂತ ಒಂದು ನನ್ನ ಅಭಿಪ್ರಾಯ ಇರುತ್ತದೆ ಪುಣ್ಯಾತ್ಮರೇ ಐತಿಪ್ಪ ಅದಕ್ಕೆ ಅತಿಯಾಗಿ ಮಾತುಗಳನ್ನ ಆಡಲಾರೆ ಹೌದ್ ಒಂದು 5 ನುಡಿ ಪದ್ಯವನ್ನ ಹಾಡಿ ಪಾಳೆ ಕೊಡುಮಪ್ಪ ಪಾಳ್ಯಕ್ಕ ವಿರಾಮ ಕೊಡ್ತಾ ಇದ್ದೇವೆ ಕುಡಿತಕ್ಕಂತ ದೈವ ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಮತ್ತೊಮ್ಮೆ ನಮಸ್ಕಾರಗಳೇ ಮಾತಿ ವಿರಾಮ ಕೊಡ್ತಾ ಇದ್ದೇನೆ ಹೌದ್